ನಾವು ಕಳೆದ 3-4 ದಿನಗಳಿಂದ ಬಾಬಾ ಸಾಹೇಬರ ವಿಚಾರಧಾರೆಯ ಕುರಿತಂತೆ ಚರ್ಚೆ ಮಾಡ್ತಿದ್ವಿ. ನಂಗೆ ಗೊತ್ತಿದ್ದೇ ವಿಚಾರಧಾರೆ ಯಾವತ್ತೂ ವೈಚಾರಿಕವಾದ ಸಂಗತಿಗಳು ಸ್ವಲ್ಪ ಟಫ್. ಅದನ್ನು ಸ್ವಾರಸ್ಯಕರವಾಗಿ ಹೇಳೋದು ಮತ್ತು ಅದನ್ನು ವಿವರಿಸುವಂಥ ಪ್ರಯತ್ನ ಮಾಡೋದು ಸ್ವಲ್ಪ ಚಾಲೆಂಜಿಂಗೇ. ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಯಾವುದ್ಯಾವುದು ಪ್ರಮುಖವಾದ ಸಂಗತಿಗಳು ಮೇನ್ ಸ್ಟ್ರೀಮ್ ಚರ್ಚೆಗಳಲ್ಲಿ ಇಲ್ಲವಾಗಿವೆಯೋ ಅಂಥದನ್ನು ನಿಮ್ಮ ಮುಂದೆ ತಂದಿಡಬೇಕು ಅಂತ. ಬಾಬಾ ಸಾಹೇಬರು ಎಷ್ಟು ಪ್ರಖರವಾದ ವಿಚಾರಧಾರೆಯುಳ್ಳವರಾಗಿದ್ದರು. ಇವತ್ತು ಯಾರು ತಮ್ಮನ್ನು ತಾವು ರೈಟಿಸ್ಟು ಅಂತ ನಾವು ಕರ್ಕೊಳ್ತೀವೋ, ಎಷ್ಟು ಈ ರೈಟಿಸ್ಟ್ ಚಿಂತನೆಗಳಿಗೆ ಅಥವಾ ನ್ಯಾಷನಲಿಸ್ಟ್ ಚಿಂತನೆಗಳಿಗೆ ಅತ್ಯಂತ ಹತ್ತಿರದಲ್ಲಿದ್ದರು ಬಾಬಾ ಸಾಹೇಬರು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ನಿನ್ನೆ ನಾವು ಕಮ್ಯುನಿಸಮ್ನ ವಿಚಾರವಾಗಿ ಆಲೋಚನೆ ಮಾಡ್ತಿದ್ರಿಂದ ಒಂದು ಸ್ವಲ್ಪ ಅದನ್ನೇ ಮುಂದುವರಿಸೋದಾದರೆ ಎಷ್ಟರ ಮಟ್ಟಿಗೆ ಹೇಳ್ತಿದ್ರು ಅಂತಂದರೆ, ಕಮ್ಯುನಿಸ್ಟರು ಸರ್ವಾಧಿಕಾರವನ್ನು ಬಯಸುವಂಥವರು. ಈ ಕಾರಣಕ್ಕೋಸ್ಕರ ಯಾರ ಜೀವ ತೆಗಿಲಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅವರು ಅಂತ ಬಾಬಾ ಸಾಹೇಬರು ತುಂಬ ಗಟ್ಟಿ ದನಿಯಲ್ಲಿದ್ದನ್ನು ಹೇಳ್ತಾರೆ. ಜೀವ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತಂದರೆ ಯಾವ ಹಂತದವರೆಗೂ ಅವ್ರು ಹೇಳ್ತಾರೆ ಅಂತಂದರೆ, ಜೀವಕ್ಕೆ ಬೆಲೆ ಇಲ್ಲದಂತೆ ಅವ್ರು ಬಿಹೇವ್ ಮಾಡ್ತಾರೆ ಈ ಕಮ್ಯುನಿಸ್ಟರು ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಕೇರಳದ ಸದಾನಂದ ಮಾಸ್ಟರ್ ಕಥೆಯನ್ನು ನಾವೆಲ್ಲರೂ ಕೇಳಿರಲೇಬೇಕು. ಕೇಳಲಿಲ್ಲ ಅಂತಂದರೆ ದಯಮಾಡಿ ಕೇಳಿ ಅದನ್ನು. ಅವರು ಹಿಂದೆ SFIನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದವರು. ಆನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವ್ರು ಬರ್ತಾರೆ. ಅಲ್ಲಿ ಬಂದು ಸಂಘದ ಚಟುವಟಿಕೆಗಳನ್ನು ಕೇರಳದ ಕಣ್ಣೂರು ಭಾಗದಲ್ಲಿ ಮಾಡ್ತಿದ್ರು. ಕಮ್ಯುನಿಸ್ಟ್ರದೊಂದು ಪ್ರಾಬ್ಲಮ್ ಏನು ಅಂತಂದರೆ, ನೀವು ನಮ್ಮ ಜೊತೆ ಇದ್ದರೆ ಸರಿ, ನಮ್ಮ ಜೊತೆ ಇಲ್ಲ ಅಂತಂದರೆ, ಬಂದು ಹೋಗ್ತೀರಾ ಅಂತಂದರೆ ನಿಮ್ಮನ್ನು ಕೊಲ್ಲೋದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅಂತ. ಶಂಕರಾಚಾರ್ಯರು ತಮ್ಮ ವಿರೋಧಿಗಳೊಂದಿಗೆ ಚರ್ಚೆ ಮಾಡಿದರು. ಚರ್ಚೆ ಮಾಡಿದ ನಂತರ ಚರ್ಚೆಯಲ್ಲಿ ಸೋತವರನ್ನು ತಮ್ಮ ಅನುಯಾಯಿಗಳನ್ನಾಗಿಸಿಕೊಂಡ್ರು. ಸಹಜವಾಗಿರುವಂಥ ಪ್ರಕ್ರಿಯೆ ಹೀಗೆ ನಡೆಯುತ್ತೆ. ಆದರೆ ಕಮ್ಯುನಿಸ್ಟರು ಹಂಗಲ್ಲ. ಅವರು ಚರ್ಚೆ ಮಾಡದೇ ಇಲ್ಲ. ಫಸ್ಟ್ ಆಫ್ ಆಲ್, ನನ್ನ ವಿರುದ್ಧದ ವಾದ ನಿನ್ನ ಬಳಿ ಇದೆ ಅಂತಂದರೆ ನಿನ್ನ ಜೊತೆ ಚರ್ಚೆ ಮಾಡುವ ಪ್ರಶ್ನೆಯೇ ಇಲ್ಲ, ನಿನ್ನನ್ನು ಕೊಲ್ಲೋದೊಂದೇ ಮಾರ್ಗ ಅಂತ, ಬೇರೆ ದಾರಿಯೇ ಇಲ್ಲ ಅಂತ ಹೆದರಿಕೆ ಹುಟ್ಟಿಸಿ ತನ್ನ ವಿರುದ್ಧದ ವಿಚಾರಧಾರೆಯನ್ನು ನಾಶ ಮಾಡುವಂಥ ಪ್ರಯತ್ನ ಈ ಕಮ್ಯುನಿಸ್ಟರು ಅವರು ಎಲ್ಲ ಕಡೆ ಮಾಡಿದ್ದಾರೆ. ಅದನ್ನು ಅವರು ಪಶ್ಚಿಮ ಬಂಗಾಳದಲ್ಲಿ ಮಾಡಿದರು ನಕ್ಸಲ್ಬರಿಯ ಪ್ರಭಾವದ ನಂತರ. ಅದಾದಮೇಲೆ ಕೇರಳದಲ್ಲೂ ಆ ಕೆಲಸವನ್ನು ಮಾಡಿದರು. ಎಲ್ಲಿವರೆಗೂ ಅಂತಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನು ಹಾಡು ಹಗಲು ಹತ್ಯೆ ಮಾಡಿ ಅವರು ತಲೆ ಮೇಲೆತ್ತದಂತೆ ಮಾಡುವಂಥ ಪ್ರಯತ್ನವನ್ನು ಅವ್ರು ಯಾವತ್ತೂ ಮಾಡಿರೋದನ್ನು ನಾವು ಉದ್ದಕ್ಕೂ ಕಂಡುಕೊಂಡು ಬಂದಿದ್ದೀವಿ. ಅದರ ಜೀತಾ ಜಾಗ್ತಾ ಉದಾಹರಣೆ ಅಂತ ಯಾರಾದರೂ ಇದ್ದರೆ ಸದಾನಂದ ಮೇಷ್ಟ್ರು ಅಂತ. ಸದಾನಂದ ಮೇಷ್ಟ್ರು ಸ್ಕೂಲ್ ಟೀಚರ್ ಆಗಿದ್ದರು. ಸಂಘದ ಒಂದು ಉನ್ನತವಾಗಿರುವಂಥ ಜವಾಬ್ದಾರಿನ ಹೊತ್ತು ಕಾರ್ಯಕರ್ತರನ್ನು ನಿರ್ಮಾಣ ಮಾಡುವ ಪ್ರಯತ್ನದಲ್ಲಿ ಅವರು ತೊಡಗಿದ್ರು ಅನ್ನೋ ಕಾರಣಕ್ಕೆ ಕಣ್ಣೂರಿನ ರಸ್ತೆಯ ನಡುವೆ ಅವರ 2 ಕಾಲುಗಳನ್ನು ಕತ್ತರಿಸಿ ಹಾಕಿದರು. ಸದಾನಂದ ಮಾಸ್ಟರ್ದು 2 ಕಾಲುಗಳನ್ನು ಕತ್ತರಿಸಿ ಹಾಕಿ ಏನು ಮಾಡಿದರು ಅಂತಂದರೆ, ಆ ಕಾಲುಗಳು ಅವರ ಕೈಗೆ ಸಿಗದಂತೆ, ಯಾರ ಕೈಗೂ ಸಿಗದಂತೆ ಅದನ್ನು ನಾಶ ಮಾಡಿದರು. ಯಾಕೆಂದರೆ ಅಕಸ್ಮಾತ್ ಕಾಲು ಸಿಕ್ಕಿದರೆ ಯಾರಾದರೂ ಅದನ್ನು ಸರ್ಜರಿ ಮಾಡಿ ಮತ್ತೆ ಜೋಡಿಸ್ಬಿಟ್ರೆ ಹೇಗೆ ಅಂತ. ಆಮೇಲೆ ಏನು ಮಾಡಿದರು, ಬಾಂಬ್ ಹಾಕಿದ್ರು ಅಕ್ಕಪಕ್ಕದಲ್ಲಿ. ಜನ ಹೆದರುಕೊಂಡು ನಾವಿನ್ನೂ ಇಲ್ಲೇ ಇದ್ದೀವಿ ಅಂತ ಇವ್ರು ಬಿಟ್ಟು ಓಡಿದ ಅನೇಕ ಗಂಟೆಗಳ ಕಾಲ ಇವ್ರ ಸಹಕಾರಕ್ಕೆ ಯಾರೂ ಬರಬಾರದು, ಇವರು ಬ್ಲೀಡ್ ಆಗಿಯೇ ಸಾಯಬೇಕು ಎನ್ನುವಂಥ ಭಾವ. ಹಾಗೆ ಮಾಡಿ ಸದಾನಂದ ಮಾಸ್ಟರು ತಮ್ಮ 2 ಕಾಲುಗಳನ್ನು ಕಳ್ಕೊಂಡ್ರು. ಇನ್ನೂ ನೋವಿನ ಸಂಗತಿ ಏನು ಅಂತಂದರೆ, ಅದಾದ 2-3 ದಿನಗಳಿಗೆ ಸದಾನಂದ ಮಾಸ್ಟರ್ ಮದುವೆ ಇತ್ತು. ಆ ಪರಿಯ ಯೌವನದಲ್ಲಿ ಸದಾನಂದ ಮಾಸ್ಟರ್ ಬದುಕನ್ನು ಅಷ್ಟು ದುರ್ಭರಗೊಳಿಸಿದ್ರು ಕಮ್ಯುನಿಸ್ಟರು. ಆದರೆ ಸದಾನಂದ ಮಾಸ್ಟರ್ ಕೇರಳದೊಂದು ರಿಸೈಲೆನ್ಸ್ ಇದೆಯಲ್ಲ, ಅದು ಅದ್ಭುತವಾಗಿರುವಂಥದ್ದು. ಹೇಗಿದೆ ಅಂತಂದರೆ, ಅವರು ರಿಬೌಂಡ್ ಆಗ್ತಾರೆ ಪ್ರತಿಯೊಂದಕ್ಕೂ ಕೂಡ. ಹೇಗೆ ಅವರು ಪ್ರತಿರೋಧ ಮಾಡಿ ನಿಂತರು ಅಂತಂದರೆ, ಆವತ್ತಿನಿಂದ ತಮ್ಮ ಕೆಲಸವನ್ನು ಕಡಿಮೆ ಮಾಡಲಿಲ್ಲ, ಸಂಘದ ಕೆಲಸವನ್ನು ಜಾಸ್ತಿ ಮಾಡ್ತಾನೆ ಹೋದರು. ಯಾವಾಗ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ BJPಗೆ ದೂರದವರೆಗೂ ಭರವಸೆಯೇ ಇಲ್ಲ, ಯಾವತ್ತಿಗೂ ಕೂಡ ಇಲ್ಲಿ BJPಯ 1 ಸೀಟ್ ಕೂಡ ಬರುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ, ಆಡಳಿತದ ಹತ್ತಿರಕ್ಕೂ ನಾವು ಹೋಗ್ತೀವಿ ಅಂತ ಗೊತ್ತಿಲ್ಲ ಅಂದಾಗಲೂ ಅಲ್ಲಿನ ಕಾರ್ಯಕರ್ತರು ಹೆಂಗೆ ಕೆಲಸ ಮಾಡ್ತಾರೆ ಅಂತಂದರೆ ಬಹಳ ಆಶ್ಚರ್ಯ ಅನ್ಸತ್ತೆ ನನಗೆ. ಸದಾನಂದ ಮಾಸ್ಟರು ಹಾಗೆ ಮಾಡಿದರು. ಆಮೇಲೆ MLA ಟಿಕೆಟನ್ನು ಅವ್ರಿಗೆ ಕೊಡಲಾಯಿತು. MLA ಟಿಕೆಟ್ ತೊಗೊಂಡು ಪ್ರಾಬಬ್ಲಿ ಅವರು ಸೋತರು ಅಂತ ಅನ್ಸುತ್ತೆ. ಆಮೇಲೆ ತೀರಾ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ದ್ರೌಪದಿ ಮುರ್ಮು ಅವರು ಸಮಾಜ ಸೇವೆಯ ಆಧಾರದ ಮೇಲೆ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿದರು. ಕಳೆದ ಕೆಲವು ವಾರಗಳ ಹಿಂದೆ ರಾಜ್ಯಸಭೆಯಲ್ಲಿ ಅವರು ಮಾತನಾಡಬೇಕಾದ್ರೆ ಒಂದು ಗಂಭೀರವಾದ ಚರ್ಚೆ, ಈ ಕಮ್ಯುನಿಸ್ಟರ ಆತಂಕ ಹೇಗಿರುತ್ತೆ ಅನ್ನೋದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತಾ, ತಮ್ಮ 2 ಕೃತಕ ಕಾಲುಗಳನ್ನು ಟೇಬಲ್ ಮೇಲಿಟ್ಟು
ಕಮ್ಯುನಿಸ್ಟರ ಕ್ರೌರ್ಯ ಹೇಗಿರುತ್ತೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ ನೋಡಿ ಅಂತ ರಾಜ್ಯಸಭಾ ಮೆಂಬರ್ ರಾಜ್ಯಸಭೆಯಲ್ಲಿ ತೋರಿಸಿರುವ ಘಟನೆ ನಡೀತು ಸದಾನಂದ ಮಾಸ್ಟರ್ದು. ಇದು ಅವರ ಕ್ರೌರ್ಯದ ಪರಿ. ಇದು ಬಾಬಾ ಸಾಹೇಬರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಾಬಾ ಸಾಹೇಬರ ಒಂದು ಭಾಷಣ ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ. ಕಾರ್ಮಿಕ ಚಳುವಳಿಯಲ್ಲಿ ಅವರ ಆರ್ಥಿಕ ಸ್ಥಿತಿ ಸುಧಾರಿಸುವಂಥ ಲಕ್ಷ್ಯ ಇರುತ್ತೆ. ಯಾವುದೇ ಕಾರ್ಮಿಕ ಚಳುವಳಿ ಆದರೆ ನಮ್ಮ ಕಾರ್ಮಿಕರು ಚೆನ್ನಾಗಿರಬೇಕು, ಅವ್ರ ಬದುಕು ಚೆನ್ನಾಗಿರಬೇಕು. ಕಾರ್ಮಿಕರ ಫೈಟ್ ಯಾತಕ್ಕೋಸ್ಕರ ನಡೆಯುತ್ತೆ ಅಂತಂದರೆ, ಇವರಿಗೆ ಪೆನ್ಷನ್ ಕೊಡಿ, ಇವರು ರಿಟೈರ್ ಆದಮೇಲೂ ಬದುಕು ಚೆನ್ನಾಗಿರಬೇಕು, ಇವರಿಗೊಂದು ಲೈಫ್ ಇನ್ಶೂರೆನ್ಸ್ ಮಾಡಿಸಿ, ಇವರಿಗೊಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ, ಅದಕ್ಕೋಸ್ಕರ ಫೈಟ್ ಮಾಡುವಂಥ ಪ್ರಕ್ರಿಯೆ ನಿರಂತರವಾಗಿರುತ್ತೆ. ಆದರೆ ಕ್ರಾಂತಿವಾದಿ ಚಳುವಳಿಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆ ತೋರಿಕೆಗೆ ಮಾತ್ರ. ಅವರು ವಾಸ್ತವಿಕವಾಗಿ ಕಾರ್ಮಿಕರ ಮಧ್ಯೆ ಅಸಂತೋಷ ಹೆಚ್ಚಿಸಿ ಕ್ರಾಂತಿವಾದಕ್ಕೆ ಅವರ ಮನವನ್ನು ಅನುಗೊಳಿಸುತ್ತಿರುತ್ತಾರೆ. ಕಾರ್ಮಿಕರ ಚಳುವಳಿಗೂ ಕ್ರಾಂತಿವಾದಿ ಚಳುವಳಿಗೂ ಇದು ಡಿಫರೆನ್ಸು. ಕಾರ್ಮಿಕರ ಚಳುವಳಿಯಲ್ಲಿ ಪ್ರಾಮಾಣಿಕವಾದ ಕಾರ್ಮಿಕರ ಉದ್ಧಾರದ ಭಾವ ಇರುತ್ತೆ. ಆದರೆ ಕ್ರಾಂತಿವಾದಿ ಚಳುವಳಿ ಹೇಗೆ ಅಂತಂದ್ರೆ, ಅವರೊಳಗೆ ಅಸಂತೋಷವನ್ನ ಬೇಕಂತಲೇ ಹುಟ್ಟಾಕಿ ಮತ್ತೆ ಮತ್ತೆ ಅದನ್ನು ಹುಟ್ಟಾಕುವಂತ ಪ್ರಯತ್ನ ಮಾಡಿ ಕ್ರಾಂತಿವಾದಕ್ಕೆ ಅವರ ಮನವನ್ನು ತಯಾರು ಮಾಡ್ತಾ ಇರೋದು. ಉದಾಹರಣೆಗೆ ನಿಮ್ಗೆ ಇತ್ತೀಚೆಗಿನ ಉದಾಹರಣೆ ಬೇಕು ಅಂತಂದ್ರೆ, ಭಾರತದಲ್ಲಿ ಒಂದು ರೈತ ಚಳುವಳಿ ನಡೀತು. 2 ವರ್ಷಗಳ ಕಾಲ ಪಂಜಾಬಿನ ರೈತರು ದೆಹಲಿಯ ಬೀದಿಗಳಲ್ಲೂ ಕುಳಿತರು. ಅಸಂತೋಷ ಇತ್ತಾ? ಏನೂ ಇರಲಿಲ್ಲ. ಯಾತಕ್ಕೋಸ್ಕರ ಅಸಂತೋಷ? ಪಂಜಾಬಿನ ರೈತರಷ್ಟು ಶ್ರೀಮಂತರು ಇಡೀ ದೇಶದ ಯಾವ ರೈತರೂ ಇಲ್ಲ. ಪಂಜಾಬಿನ ರೈತರ ಬಳಿ ಇರುವಂಥ ಗಾಡಿಗಳನ್ನು ನೋಡಬೇಕು ನೀವು. ಕರ್ನಾಟಕದ ಶ್ರೀಮಂತರು ಅಂತ ಅನ್ನಿಸ್ಕೊಂಡವರು ಆ ಗಾಡಿ ಇಟ್ಕೊಂಡಿರೋದಿಲ್ಲ, ಪಂಜಾಬಿನ ರೈತರ ಬಳಿ ಆ ಗಾಡಿ ಇರುತ್ತೆ. ಇಡೀ ದೇಶದ ಎಲ್ಲರಿಗೂ ಫಾರ್ಮುಲಾಸ್ ಅಷ್ಟು ಪ್ರೀತಿಯಾಗಿತ್ತು, ರೈತರಿಗೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ. ಆದರೆ ಪಂಜಾಬಿನ ರೈತರೊಳಗೆ ಮಾತ್ರ ಅಸಂತೋಷವನ್ನು ಹುಟ್ಟುಹಾಕೊಂಡು ಅವರನ್ನು ಬೀದಿಗೆ ಕರ್ಕೊಂಡು ಬರಲಾಯಿತು. ಉದ್ದೇಶ ಏನಿತ್ತು? ಒಂದು ಕ್ರಾಂತಿವಾದಿ ರಾಜಕೀಯ ಚಳುವಳಿ ಮಾಡಬೇಕು ಅಂತ ಬಿಟ್ಟರೆ ಮತ್ತೇನು ಉದ್ದೇಶ ಇರಲಿಲ್ಲ. ಬಾಬಾ ಸಾಹೇಬರು ಇದನ್ನು ಆವತ್ತೇ ಗುರುತಿಸಿದ್ರು. ಅವರು ಹೇಳ್ತಾರೆ, ಸಂತೋಷವನ್ನು ಹುಟ್ಟು ಹಾಕೋದು ಯಾಕೆ ಅಂತಂದ್ರೆ ಅವರ ಮನವನ್ನ ಕ್ರಾಂತಿಗೆ ಅನುಗೊಳಿಸುವಂತ ಪ್ರಯತ್ನ ಅಂತ. ಕರ್ನಾಟಕದಲ್ಲಿ ಫಾಕ್ಸ್ಕಾನ್ ಅಂತ ಒಂದು ಕಂಪನಿ, ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪನಿ. ಆಪಲ್ ಅಂದರೆ ಮೊಬೈಲ್ಗಳು. ಆ ಮೊಬೈಲ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಯಲ್ಲಿ ಬೇಕಂತಲೇ ಗಲಾಟೆ ಶುರು ಮಾಡಲಾಯಿತು. ಕೊನೆಗೆ ಆ ಗಲಾಟೆಯನ್ನು ತಡಿಬೇಕಾಗಿ ಬಂತು. ಯಾಕೆಂತಂದ್ರೆ ಫಾಕ್ಸ್ಕಾನ್ ಇಲ್ಲಿಂದ ಎದ್ದೋಗ್ಬಿಡುತ್ತೆ ಅನ್ನುವಂಥ ಭಯಕ್ಕೆ. ನಾನು ಅನೇಕ ಕಂಪನಿಗಳಲ್ಲಿ ನೋಡಿದ್ದೀನಿ, ದಿನಗಟ್ಲೆ ತಿಂಗಳುಗಟ್ಲೆ ಕಾರ್ಮಿಕರನ್ನು ಕರ್ಕೊಂಬಂದು ಕೂರಿಸ್ಕೊಂಡಿರ್ತಾರೆ. ಉದ್ದೇಶ ಅತ್ಯಂತ ಸಾಮಾನ್ಯವಾದ್ದಾಗಿರುತ್ತೆ. ಆ ಸಾಮಾನ್ಯವಾದ ಉದ್ದೇಶಕ್ಕೋಸ್ಕರ ಕಾರ್ಮಿಕರನ್ನ ನರಳಿಸುವಂತ ಪ್ರಕ್ರಿಯೆ ಇದೆಯಲ್ಲ, ಇದು ನಿರಂತರವಾಗಿ ನಡೆಯುತ್ತೆ. ಇದು ಆ ಕಾರ್ಮಿಕರೊಳಗೆ ಅಸಂತೋಷ ಹುಟ್ಟಿಸೋದು ಯಾಕೆ ಅಂತಂದ್ರೆ ಅವ್ರನ್ನೊಂದು ಕ್ರಾಂತಿಕಾರ್ಯಕ್ಕೆ ಅನುಗೊಳಿಸುವಂತ ಪ್ರಯತ್ನ. ಬಾಬಾ ಸಾಹೇಬ್ರು ಹೇಳ್ತಾರೆ, ಅಂದ್ರೆ ಬಾಬಾ ಸಾಹೇಬ್ರ ಮಾತು, ಕಾರ್ಮಿಕರು ಉಪವಾಸ ಬಿದ್ದಷ್ಟು, ಅವರು ಕಷ್ಟಪಟ್ಟಷ್ಟು, ಅವರ ಮೇಲೆ ದೌರ್ಜನ್ಯ ಹೆಚ್ಚಿದಷ್ಟು ಕ್ರಾಂತಿವಾದಕ್ಕೆ ಒಳ್ಳೆಯದ್ದು ಅಂತ ಭಾವಿಸ್ತಾರೆ ಅಂತ. ಕಮ್ಯುನಿಸ್ಟರ ಬಗ್ಗೆ ಬಾಬಾ ಸಾಹೇಬರು ಮಾತನಾಡೋದ. ಏಕೆಂದರೆ ಬೇಸತ್ತು ಹೋಗದಿದ್ದರೆ ಯಾರೂ ಕ್ರಾಂತಿಗೆ ಮುಂದಾಗುವುದಿಲ್ಲ. ಇಲ್ಲಿರೋರು ಎಲ್ರಿಗೂ ಡೆಫಿನೆಟ್ಲಿ ನೆನಪಿರುತ್ತೆ, UPA 2 ಕಾಲಕ್ಕೆ ಯಾವ ಪರಿಯ ಭ್ರಷ್ಟಾಚಾರ ನಡೆದಿತ್ತು ಅಂತಂದ್ರೆ, ಅಣ್ಣಾ ಹಜಾರೆ ನೇತೃತ್ವ ತೆಗೆದುಕೊಂಡಾಗ ಯಾವ ಕಾಲೇಜ್ ಮಕ್ಕಳು ತಮ್ಮ ಫೆಸ್ಟ್ಗಳಲ್ಲಿ ಬ್ಯುಸಿಯಾಗಿರ್ತಿದ್ರೋ ಆ ಕಾಲೇಜ್ ಮಕ್ಕಳು ಬೀದಿಗೆ ಬಂದು UPA 2ನ ಹೋಗಬೇಕು ಅಂತ, ಭ್ರಷ್ಟಾಚಾರ ತೊಲಗಬೇಕು ಅಂತ ದೊಡ್ಡ ಹೋರಾಟ ನಡೀತು ಇಡೀ ದೇಶದಲ್ಲಿ. ಪ್ರಾಬಬ್ಲಿ 13 ವರ್ಷಗಳ ಹಿಂದೆ ಅಷ್ಟೇ, ಬಹಳ ಹಿಂದೆ ಏನೂ ಅಲ್ಲ. 13 ವರ್ಷಗಳ ಹಿಂದೆ ಎಂಥ ದೊಡ್ಡ ವಾತಾವರಣ ಕ್ರಿಯೇಟ್ ಆಗಿತ್ತು ಅಂತಂದ್ರೆ ಆ ಥರದೊಂದು ಆಂದೋಲನವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಬೇಸತ್ತು ಹೋಗಿದ್ರು ಜನ. ಹಾಗೆ ಕಾರ್ಮಿಕರನ್ನ ಬೇಸತ್ತು ಹೋಗುವಂತೆ ಮಾಡುವ ಪ್ರಯತ್ನ ಅವರದ್ದು. ಕಾರ್ಮಿಕರ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಅವರು ನಂಬಿರುವುದರಿಂದ ಕಾರ್ಮಿಕರ ಈಗಿನ ಸ್ಥಿತಿಯ ಬಗ್ಗೆ ಅವರಿಗೆ ಪರಿವೇನೇ ಇಲ್ಲ. ಕಮ್ಯುನಿಸಂನಲ್ಲಿ ದೇವರು, ಧರ್ಮ ಮತ್ತು ರಾಷ್ಟ್ರವನ್ನು ಗಡೀಪಾರು ಮಾಡಲಾಗಿದೆ. ಬಾಬಾ ಸಾಹೇಬರ ಮಾತು. ಕಮ್ಯುನಿಸ್ಟರು ರಾಷ್ಟ್ರವಾದಿಗಳಾಗ್ತಾರಾ ಅಂತ ಕೇಳಿದ್ರೆ ಬಾಬಾ ಸಾಹೇಬರ ಪ್ರಕಾರ ಸಾಧ್ಯ ಇಲ್ಲ. ಯಾಕೆ ರಾಷ್ಟ್ರವಾದಿಗಳು, ದೇಶಭಕ್ತರು ಅವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಬಾಬಾ ಸಾಹೇಬರು ಹೇಳ್ತಾರೆ, ದೇವರು, ಧರ್ಮ ಮತ್ತು ರಾಷ್ಟ್ರವನ್ನು ಅವರು ಗಡೀಪಾರು ಮಾಡಿಬಿಟ್ಟಿದ್ದಾರೆ.
ಸ್ವಾರ್ಥ ಜನರು ತಮ್ಮ ಶ್ರೇಷ್ಠತ್ವವನ್ನು ಶಾಶ್ವತವಾಗಿರಿಸುವ ಉದ್ದೇಶದಿಂದ ಬಹು ಸಮಾಜವನ್ನು ಇದು ಆವರಿಸಿಕೊಂಡಿದೆ. ಈ ಕಲ್ಪನೆಯ ಲಾಭ ಬಂಡವಾಳಶಾಹಿ, ಜಮೀನ್ದಾರಶಾಹಿ ಮತ್ತು ಸಾಮ್ರಾಜ್ಯಶಾಹಿಗೆ ಸಿಗುವಂಥದ್ದು. ಈ ಕಲ್ಪನೆ ನಾಶವಾಗದ ಹೊರತು ಶಾಶ್ವತ ಶಾಂತಿ ಇಲ್ಲ, ಬಹುಜನ ಸಮಾಜ ಸುಖಿಯಾಗಿರುವಂತಿಲ್ಲ. ಇದು ಕಮ್ಯುನಿಸ್ಟ್ ಸಿದ್ಧಾಂತ. ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಅವರು ಬೇಕಂತಲೇ ಒಂದು ವರ್ಗಕ್ಕೆ ಗಾಬರಿಯನ್ನು ಹುಟ್ಟಿಸಿ ಮತ್ತೊಂದು ವರ್ಗದ ಮೇಲೆ ಆಕ್ರೋಶ ಹುಟ್ಟುವಂತೆ ಮಾಡಿ ಇವರನ್ನ ಕ್ರಾಂತಿಗೆ ಎಳಕೊಂಡು ಬರುವಂತ ಪ್ರಯತ್ನವನ್ನು ಮಾಡ್ತಾರೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಲೆನಿನ್ನನ್ನು ಆರಾಧಿಸುವ ಈ ಧುರೀಣರು ಶಿವಾಜಿಯ ಚಿತ್ರವನ್ನು, ಇದು ಚೆನ್ನಾಗಿದೆ, ಬಹಳ ಗಂಭೀರವಾಗಿರುವಂಥ ಸಂಗತಿ. ಲೆನಿನ್ನನ್ನು ಆರಾಧಿಸುವಂಥ ಈ ಧುರೀಣರು ಶಿವಾಜಿಯ ಚಿತ್ರವನ್ನು ತಮ್ಮ ಕಾರ್ಯಾಲಯದಲ್ಲಿ ಇಡುವುದನ್ನು ವಿರೋಧಿಸಿ ಮಹಾರಾಷ್ಟ್ರದಲ್ಲಿ ಏಟು ತಿಂದಿದ್ರು ಅಂತ. ಅವ್ರ ಕಾರ್ಯಾಲಯದಲ್ಲಿ ಲೆನಿನ್ ಫೋಟೋ ಇರ್ತಿತ್ತಂತ. ಯಾರೋ ಒಂದಷ್ಟು ಜನ ಮರಾಠ ಕಮ್ಯುನಿಸ್ಟರು ಬಂದರು. ಅವ್ರು ಬಂದ್ಬಿಟ್ಟು ಶಿವಾಜಿ ಫೋಟೋ ಇಟ್ಟ ತಕ್ಷಣ ಇವ್ರಿಗೆ ಕೋಪ ಬಂತು, ಶಿವಾಜಿ ಫೋಟೋ ತೆಗಿರಿ, ನಾವು ಮೂರ್ತಿಯನ್ನು ಆರಾಧಿಸಬಾರ್ದು ಅಂತ. ಲೆನಿನ್ ಆರಾಧಿಸ್ಬೋದು, ಮೂರ್ತಿಯನ್ನು ಆರಾಧಿಸಬಾರ್ದು. ಚೆಗುವೆರ ಚಿತ್ರ ಹಾಕೊಂಡು ಟಿ ಶರ್ಟ್ ಹಾಕೊಂಡು ತಿರುಗಾಡಬೇಕು. ನಿಮಗೆ ಭಾರತದ ಯಾವ ಕ್ರಾಂತಿಕಾರಿಗಳು ಪ್ರೀತಿ ಪಾತ್ರರಲ್ಲ. ಅವರ ಚಿತ್ರವನ್ನು ಹಾಕೊಂಡ್ರೆ ನಿಮಗೆ ಮೂರ್ತಿ ಪೂಜೆ ಅಂತ ಅನ್ಸುತ್ತೆ. ಆದರೆ ಲೆನಿನ್ ಫೋಟೋ ನಡೆಯುತ್ತೆ. ಈ ಪ್ರಶ್ನೆಯನ್ನ ಬಾಬಾ ಸಾಹೇಬರು ಕೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಏಟು ತಿಂದಿದ್ರು, ಶಿವಾಜಿ ಫೋಟೋ ಇವರು ಬೇಡ ಅಂತ ಹೇಳಿದ್ದಕ್ಕೆ ಅಂತ. ಕಾರ್ಮಿಕರಲ್ಲಿ ಅಸ್ಪೃಶ್ಯತೆ ಇಂದು ಉಳಿದಿರುವುದರಲ್ಲಿ ಕೆಂಪು ಬಾವುಟದ ಕಮ್ಯುನಿಸ್ಟರ ಪಾತ್ರವಿದೆ. ಕೆಂಪು ಬಾವುಟದ ಕಮ್ಯುನಿಸ್ಟರು ಅಡ್ಡ ಬರಲಿಲ್ಲ ಅಂದಿದ್ರೆ ಕಾರ್ಮಿಕರಲ್ಲಿ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅವರೇ ಇದನ್ನು ಉಳಿಸಿರೋದು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ದೇಶದ ಕಾರ್ಮಿಕರಿಗೆ, ರೈತರಿಗೆ ಕಮ್ಯುನಿಸ್ಟರ ಆದರ್ಶ ಸಮಾಜ ಅಸ್ತಿತ್ವಕ್ಕೆ ತರಲು ಬೇಕಾದ ಮನೋಭೂಮಿಕೆ ಒಂದಿನಿತೂ ಸಿದ್ಧವಾಗಿಲ್ಲ. ಹಾಗೆಂದೇ ಈ ದೇಶದಲ್ಲಿ ಕಮ್ಯುನಿಸ್ಟ್ ಚಳುವಳಿ ಮೊದಲು ಕಳಶ ಬಳಿಕ ಅಡಿಪಾಯ ಎನ್ನುವಂತಿದೆ ಅಂತ. ವಾಸ್ತವ ಬಾಬಾ ಸಾಹೇಬ್ರದ ರೀತಿ ಏನು ಅಂದರೆ, ಮೊದಲು ಅಡಿಪಾಯ ಸರಿ ಮಾಡೋಣ, ನಿಧಾನವಾಗಿ ಕಟ್ಟೋಣ, ಕೊನೆಯಲ್ಲಿ ಕಳಶ ಇಡೋಣ ಅಂತ. ಅವ್ರು ಹೇಳ್ತಾರೆ, ಭಾರತದಲ್ಲಿ ಹೆಂಗಿದೆ ಅಂತಂದರೆ ರೈತರಿಗೆ ಮತ್ತು ಇಲ್ಲಿನ ಇವರಿಗೆ ಕಾರ್ಮಿಕರಿಗೆ ಇವರ ಹೋರಾಟದ ಮನೋಭೂಮಿಕೆ ಕಿಂಚಿತ್ತೂ ಇಲ್ಲದೆ ಇರೋದ್ರಿಂದ ಇಲ್ಲಿ ಇದು ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿರುವಂಥ ಒಂದು ಮಾತಲ್ಲಿ ಹೇಳ್ತಾರೆ. ಹೀಗಾಗಿಯೇ ಬಾಬಾ ಸಾಹೇಬರು ಕಮ್ಯುನಿಸ್ಟ್ರಿಂದ ತಮ್ಮ ಜನರನ್ನು ಉಳಿಸುವಂಥ ಪ್ರಯತ್ನ ಮಾಡೋರು. ಬಾಬಾ ಸಾಹೇಬರದ್ದು ಒಂದು ಮಾತಿದೆ, ನಾನು ಎಂಥ ಸಂದರ್ಭ ಬಂದರೂ ಕಮ್ಯುನಿಸ್ಟರ ಜೊತೆ ಕೈ ಜೋಡಿಸಲಾರೆ, ಸಾಧ್ಯವೇ ಇಲ್ಲ. ಬಾಬಾ ಸಾಹೇಬರು ಹೇಳಿರುವಂಥ ಮಾತು, ಅವ್ರು ಹೇಳಿರುವಂಥ ಮಾತು ದಾಖಲಾಗಿದೆ. ಈ ಮಾತು, ಕಮ್ಯುನಿಸ್ಟರ ಜೊತೆ ನಾನು ಕೈ ಜೋಡಿಸಲಾರೆ. ಯಾರ್ಯಾರು ದಲಿತ ಹೋರಾಟಗಾರರು ಅಂತ ಬಾಬಾ ಸಾಹೇಬರು ಫೋಟೋ ಇಟ್ಕೊಂಡು ಕಮ್ಯುನಿಸ್ಟರ ಜೊತೆ ಒಂದೇ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೋ ಅವರೆಲ್ಲರೂ ಮತ್ತೆ ಮತ್ತೆ ಬಾಬಾ ಸಾಹೇಬರ ಈ ಮಾತುಗಳನ್ನು ಕೇಳಬೇಕು. ಬಾಬಾ ಸಾಹೇಬರು ಯಾಕೆ ಕಮ್ಯುನಿಸ್ಟರನ್ನ ಇಷ್ಟಪಡ್ತಾ ಇರಲಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ. ಹೀಗಿರುವಾಗ ಬಾಬಾ ಸಾಹೇಬರು ಸಂಘದ ಒಬ್ಬ ಪ್ರಚಾರಕರಾಗಿರುವಂಥ ದತ್ತೋಪಂತ್ ಠೇಂಗಡಿಯವರ ಹತ್ರ ಒಂದು ಮಾತು ಹೇಳ್ತಾರೆ. ನಾನು ಈ ಮಾತನ್ನು ಪದೇ ಪದೇ ಓದ್ತಾ ಇರ್ತೀನಿ. ಬಾಬಾ ಸಾಹೇಬರ ಬಗ್ಗೆ ಸಣ್ಣದು ಯಾವುದಾದ್ರೂ ಅನುಮಾನ ಬಂದಾಗ, ಏನಾದರೂ ಗೊಂದಲಗಳು ಕ್ರಿಯೇಟ್ ಆದಾಗ ಈ ಸಾಲುಗಳನ್ನು ಓದ್ತಾ ಇರ್ತೀನಿ. ಕೇಳಿ ಎಷ್ಟು ಚೆನ್ನಾಗಿದೆ. ನಾನು ಸಾಯುವ ಮೊದಲು ನನ್ನ ಸಮಾಜಕ್ಕೆ ಒಂದು ದಿಕ್ಕು ತೋರಿಸಬೇಕು. ನನಗೆ 100 ವರ್ಷ, 200 ವರ್ಷ, 500 ವರ್ಷ ಇವ್ರ ಥರ ಎಲ್ಲ ಕಾಯಕ್ಕೆ ಪುರ್ಸೊತ್ತಿಲ್ಲ. ನಾನು ಸಾಯೋಕ್ಕಿಂತ ಮುಂಚೆ ನನ್ನ ಸಮಾಜಕ್ಕೆ ಏನಾದರೂ ಮಾಡಿ ಹೋಗಬೇಕು. ನಾನು ಹೋಗ್ಬಿಟ್ರೆ ಯಾರು ನನ್ನ ಸಮಾಜಕ್ಕೆ? ಅದು ಬಾಬಾ ಸಾಹೇಬರ ಚಿಂತೆ. ಮುಂದುವರೆದು ಹೇಳಿದರು, ಈ ಸಮಾಜ ಈ ತನಕ ದಲಿತ, ಶೋಷಿತ, ಪೀಡಿತವಾಗಿ ಅನುಭವಿಸಿಕೊಂಡು ಬಂದಿದೆ. ಇದೀಗ ಅದರಲ್ಲಿ ಕಾಣಿಸಲಾರಂಭಿಸಿರುವ ಜಾಗೃತಿಯಲ್ಲಿ ಒಂದಷ್ಟು ಕೋಪ, ಆವೇಶ ಇರೋದು ಸ್ವಾಭಾವಿಕ. ದಲಿತರು ಸ್ವಲ್ಪ ಕೋಪಿಸ್ಕೊಂಡೇನಾದರೂ ಮಾತಾಡಿದಾಗ, ಮೇಲ್ವರ್ಗದವ್ರನ್ನ ಬೈದಾಗ ಬೇಜಾರು ಮಾಡ್ಕೋಬೇಡಿ ಅಂತ ಬಾಬಾ ಸಾಹೇಬರು ಹೇಳೋದು. ಯಾಕೆ ಅಂತಂದರೆ, ಇಷ್ಟು ವರ್ಷಗಳ ಕಾಲ ಈ ಥರ ಅನುಭವಿಸ್ಕೊಂಡು ಬಂದು ಈ ಜಾಗೃತಿಯ ಹೊತ್ತಲ್ಲಿ ಇವೆಲ್ಲ ಗೊತ್ತಾದಾಗ ಆಕ್ರೋಶ ಹುಟ್ಟತ್ತೆ ಅಂತ. ಭಾಳ ಮಜವಾಗಿರೋ ಸಂಗತಿ ಏನು ಗೊತ್ತಾ, ನನಗೂ ಕೂಡ ಇಸ್ಲಾಮಿನ ಆಕ್ರಮಣದ ಈ ವಿಕಟ ಪರಿಸ್ಥಿತಿಯನ್ನು ಕಂಡಾಗ ಆಕ್ರೋಶ ಬರುತ್ತೆ. ಅದು ಕೂಡ ಮುಚ್ಚಿಟ್ಟುಬಿಟ್ಟಿದಾರಲ್ಲ ಇದನ್ನ ಅಂತ ಕೇಳಿದಾಗ ಆಕ್ರೋಶ ಬರುತ್ತೆ. ನಮ್ಮ ಇತಿಹಾಸಕಾರರು ಎಂಥ ಇತಿಹಾಸಕಾರರ ಬಗ್ಗೆ ಬೈಯೋದೋ ಅಥವಾ ಪಠ್ಯಪುಸ್ತಕ ಮಾಡಿ ಈ ದೇಶದ ಇತಿಹಾಸವನ್ನು ಹೀಗಿರಬೇಕು ಅಂತ ಹೇಳಿದವ್ರಿಗೆ ಮಾಡೋದ. ಇವ್ರು ಹೆಂಗಿದ್ದಾರೆ ಅಂತಂದರೆ, ಇಡೀ ಪಠ್ಯಪುಸ್ತಕಗಳಲ್ಲಿ ಹೇಗಾದರೂ ಮಾಡಿ ಇವುಗಳನ್ನು ವೈಟ್ ವಾಶ್ ಮಾಡಬೇಕು ಅಂತ ಎಲ್ಲಿಯೂ ಕೂಡ ಇದನ್ನು ಆ್ಯಡ್ ಮಾಡಲಿಲ್ಲ. ಯಾವ ಪರಿ ಇಸ್ಲಾಂ ಭಾರತದ ಮೇಲೆ ತಾಂಡವ ನೃತ್ಯ ಮಾಡ್ತು ಅಂತ ಎಲ್ಲೂ ಹೇಳಲಿಲ್ಲ. ಅವರ ಕ್ರೌರ್ಯ ಎಂಥದ್ದು ಅಂತ. ಸೊ ದಟ್ ವೈಟ್ ವಾಶ್ ಮಾಡಿ ಏನೂ ನಡೆದೇ ಇಲ್ಲ ಅಂತ ನನ್ನ ತಲೆ ಮೇಲೊಂದು ಪೇಂಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಪಾಪ ಹಿಂಗೇನೂ ಆಗಲೇ ಇಲ್ಲ ಅಂತ. ಈಗ ಗೊತ್ತಾದಾಗ ಗಾಬರಿ ಆಗುತ್ತೆ, ಆಕ್ರೋಶ ಬರುತ್ತೆ.
ಹಿಂಗಾಗಿ ಇವತ್ತಿನ ಮುಸಲ್ಮಾನರು ಪ್ರಾಜ್ಞರು ಸರಿ ಇದ್ದವರೇ ಆದರೆ ಆಕ್ರೋಶವನ್ನು ಸಹಿಸ್ಕೋಬೇಕು, ಸಹಜ ಕಣಪ್ಪ. ಮಾಡಿರೋದು ಎಂತೆಂಥ ಕೃತ್ಯಗಳು ಈ ಪೂರ್ವಜರು ಅಂದ್ಕೊಂಡು ಬಂದಿರೋರು, ಅವ್ರು ಮಾಡಿರೋದಕ್ಕೆ ಇವತ್ತಿನ ಜನ ಇದಕ್ಕೆ ಆಕ್ರೋಶ ಪಡ್ತಾರೆ, ತಪ್ಪೇನು ಅಂತ ಅಂದ್ಕೊಂಡ್ರೆ ಎಲ್ಲವೂ ಕೆಲವು ವರ್ಷಗಳಲ್ಲಿ ಸರಿ ಹೋಗುತ್ತೆ. ಆದರೆ ಈ ಆಕ್ರೋಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಹೋದಾಗ, ಅಲ್ಲಿಂದಲೂ ಕೂಡ ಅದೇ ಪ್ರತಿರೋಧ ಬಂದಾಗ ಇದು ನಿಲ್ಲದ ಹೋರಾಟವಾಗುತ್ತೆ. ಬಾಬಾ ಸಾಹೇಬ್ರು ಅದನ್ನೇ ಹೇಳ್ತಾರೆ, ದಲಿತರಿಗೆ ಈ ಆಕ್ರೋಶ ಇತ್ತಲ್ಲ, ಅದು ಈಗ ಜಾಗೃತಿ ಆದಾಗ ಅದು ಆಕ್ರೋಶವಾಗಿ ಕನ್ವರ್ಟ್ ಆಗಿದೆ. ಈ ನೋವು ಆಕ್ರೋಶವಾಗಿ ಕನ್ವರ್ಟ್ ಆಗಿದೆ, ಅದು ಸ್ವಾಭಾವಿಕ. ಸಮಾಜ ಈ ರೀತಿಯಾದಾಗ, ಬಹಳ ಗಂಭೀರವಾದ ಮಾತು, ಸಮಾಜ ಈ ರೀತಿ ಆಕ್ರೋಶಕ್ಕೆ ತುತ್ತಾದಾಗ ಅದು ಕಮ್ಯುನಿಸ್ಟರಿಗೆ ಸುಲಭದ ವಸ್ತುವಾಗಿಬಿಡತ್ತೆ, ಸುಲಭಕ್ಕೆ ತುತ್ತಾಗಿ ಬಿಡುತ್ತೆ. ಇಟ್ ಈಸ್ ಅ ಕ್ಯಾನನ್ ಫಾಡರ್ ಟು ಕಮ್ಯುನಿಸಮ್. ನನ್ನ ಶೆಡ್ಯೂಲ್ಡ್ ಕಾಸ್ಟ್ ಸಮಾಜ ಕಮ್ಯುನಿಸಮ್ಗೆ ಆಹಾರವಾಗೋದು ನನಗಿಷ್ಟ ಇಲ್ಲ. ಹೀಗಾಗಿ ಅದಕ್ಕೆ ದಾರಿ ತೋರುವುದು ರಾಷ್ಟ್ರದ ಹಿತದಿಂದ ಅಗತ್ಯವಾಗಿದೆ. ಬಾಬಾ ಸಾಹೇಬರ ಗಂಭೀರವಾದ ಮಾತು ಕೇಳಿ, ಗೊತ್ತಿರಲಿ, ಪರಿಶಿಷ್ಟ ವರ್ಗ ಮತ್ತು ಕಮ್ಯುನಿಸಂ ನಡುವೆ ಅಂಬೇಡ್ಕರ್ ಅಡ್ಡಗೋಡೆ. ಬಾಬಾ ಸಾಹೇಬರ ಮಾತು, ದಲಿತರ ಮತ್ತು ಕಮ್ಯುನಿಸ್ಟರ ನಡುವೆ ಅವರಿಬ್ಬರೂ ಸೇರದಂತೆ ತಡೆಗೋಡೆಯಾಗಿರೋದು ಯಾರು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬರೇ ಹೇಳ್ತಾರೆ, ಮುಂದುವರೆದು ಹೇಳ್ತಾರೆ, ಸವರ್ಣ ಹಿಂದೂ ಮತ್ತು ಕಮ್ಯುನಿಸಂ ನಡುವೆ ಅಡ್ಡಗೋಡೆ ಯಾರು ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘಚಾಲಕರಾಗಿದ್ದ ಗೋಳ್ವಲ್ಕರ್ರು ಇವರಿಬ್ಬರ ನಡುವೆ ಅಡ್ಡಗೋಡೆ ಅಂತ. ದಲಿತರು ಮತ್ತು ಕಮ್ಯುನಿಸ್ಟರ ನಡುವೆ ಬಾಬಾ ಸಾಹೇಬರು ನಿಂತಿದ್ರೆ, ಸವರ್ಣೀಯರು ಮತ್ತು ಕಮ್ಯುನಿಸ್ಟರ ನಡುವೆ ಗೋಳ್ವಲ್ಕರ್ ನಿಂತಿದ್ದಾರೆ, ನೆನ್ಪಿಟ್ಕೋ ಅಂತ ದತ್ತೋಪಂತ್ ಠೇಂಗಡಿ ಅವರಿಗೆ ಅವ್ರು ಹೇಳ್ತಾರೆ. ಸಾಯುವ ಮೊದಲು ಅವರಿಗೆ ದಿಕ್ಕು ತೋರದಿದ್ದಲ್ಲಿ, ನಮ್ಗೆ ಎಚ್ಚರಿಕೆ ಇದು, ಅಕಸ್ಮಾತ್ ನಾನು ಸಾಯುವ ಮೊದಲು ನನ್ನ ದಲಿತ ಮಿತ್ರರಿಗೆ ಸರಿಯಾದ ದಿಕ್ಕು ತೋರಿಸದೇ ಇದ್ದಲ್ಲಿ ಕಮ್ಯುನಿಸಂನತ್ತ ತಿರುಗಿರುವ ಭಾರೀ ವರ್ಗವೇ ತಯಾರಾಗಬಹುದು. ಅವರನ್ನು ಪುನಃ ರಾಷ್ಟ್ರೀಯ ಪ್ರವಾಹದಲ್ಲಿ ಸೇರಿಸೋದು ನಿಮಗೂ ಸಾಧ್ಯವಾಗದೆ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಇಷ್ಟು ಧಾವಂತ ಮಾಡ್ತಿರೋದು ನಾನು ಅಂತ RSSನ ಪ್ರಚಾರಕರೊಬ್ಬರಿಗೆ ಬಾಬಾ ಸಾಹೇಬರು ಹೇಳ್ತಾರೆ. ಬಾಬಾ ಸಾಹೇಬರನ್ನ ನಾನು ಯಾಕೆ ಅತ್ಯಂತ ಹೆಚ್ಚು ಗೌರವಿಸ್ತೀನಿ ಅಂತಂದರೆ, ಅವರ ದೃಷ್ಟಿ ನಿಚ್ಚಳವಾಗಿತ್ತು ಅನ್ನುವ ಕಾರಣಕ್ಕೆ. ಆ ದೃಷ್ಟಿಯಲ್ಲಿ ಒಂದು ಚೂರೂ ದೋಷ ಇರಲಿಲ್ಲ. ಅವರನ್ನು ನೋಡುವ ದೃಷ್ಟಿಯಲ್ಲಿ ನಮಗೆ ದೋಷ ಬಂದಿರಬಹುದು, ಆದರೆ ಬಾಬಾ ಸಾಹೇಬರ ದೃಷ್ಟಿಯಲ್ಲಿ ರಾಷ್ಟ್ರೀಯತೆಗಿಂತ ಒಂದಿನಿತು ಕಡಿಮೆ ಆಲೋಚನೆ ಇರಲಿಲ್ಲ. ಒಂದ್ಸಲ ಅವರೊಂದು ಮಾತನ್ನು ಹೇಳ್ತಾರೆ, ರಾಷ್ಟ್ರೀಯತೆ ಅಂದರೆ ಏನ್ರಿ ನಿಮ್ಮ ಅರ್ಥದಲ್ಲಿ? ನಾನು ಮೊದಲು ಭಾರತೀಯ ಆಮೇಲೆ ಹಿಂದೂ, ನಾನು ಮೊದಲು ಭಾರತೀಯ ಆಮೇಲೆ ಮುಸ್ಲಿಂ, ಇದು ರಾಷ್ಟ್ರೀಯತೆ ಅಲ್ಲ. ನಾನು ಮೊದಲು ಭಾರತೀಯ ಕೊನೆಗೂ ಭಾರತೀಯ, ಇದು ರಾಷ್ಟ್ರೀಯತೆ. ಈ ರಾಷ್ಟ್ರೀಯತೆ ಭಾರತಕ್ಕೆ ಬೇಕು. ಬಾಬಾ ಸಾಹೇಬರ ದೃಷ್ಟಿ. ನಾನು ಮೊದಲು ಭಾರತೀಯ ಆಮೇಲೆ ಕನ್ನಡಿಗ ನಡೆಯಲ್ಲ, ಬಾಬಾ ಸಾಹೇಬರು ಒಪ್ಪಲ್ಲ ಇದನ್ನ. ನಾನು ಮೊದಲು ಭಾರತೀಯ ಆಮೇಲೂ ಭಾರತೀಯ. ಬೀಯಿಂಗ್ ಎ ಮಹಾರಾಷ್ಟ್ರೀಯನ್, ಮರಾಠಿ ವ್ಯಕ್ತಿಯಾಗಿ ಅವರು ಇದನ್ನು ಹೇಳ್ತಾರೆ. ಅಪರೂಪದ ವ್ಯಕ್ತಿತ್ವ ಅಂತ ಆ ಕಾರಣಕ್ಕೆ ಹೇಳೋದು.